ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಸವರಾಜ್ ತಲ್ವಾರ್, ಜಿಲ್ಲಾ ರಕ್ತ ಕೇಂದ್ರ ವೈದ್ಯರು, ಹಾವೇರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ. ಕಳೆದ ಎಷ್ಟೋ ಸ್ಟಡಿಗಳಲ್ಲಿ ಆರ್ಟಿಕಲ್ ಅಂತ ಹೇಳ್ತೀವಿ, ಎಷ್ಟೋ ಸ್ಟಡಿ ಒಳಗೆ ಆರ್ಟಿಕಲ್ ಒಳಗೆ ಏನು ಹೇಳ್ತಾರಂತಂದ್ರೆ, ಸೊ ಈ ಹೃದಯ ಮತ್ತು ರಕ್ತದಾನಕ್ಕೂ, ಬ್ಲಡ್ ಡೊನೇಷನ್ಗೂ ಮತ್ತು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ಗೂ ಬಹಳಷ್ಟು ಒಂದು ಅಂತರ ಇರ್ತದೆ, ಬಹಳಷ್ಟು ಒಂದಕ್ಕೊಂದು ಕ್ಲೋಸ್ ರಿಲೇಷನ್ ಇರ್ತದೆ. ಸೊ ನಾವು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅನ್ನಟ್ಲಿ ಎಲ್ಲವನ್ನು ನಾವು ತೊಗೊಳಕ್ಕೆ ಬರೋದಿಲ್ಲ. ಕೆಲವೊಂದಿಷ್ಟು ಕಾಯಿಲೆಗಳು ಅವು ಹೆರಿಡಿಟ್ರಿ ಬಂದಿರ್ಬೋದು, ಅಕ್ವೈರ್ಡ್ ಇರ್ಬೋದು. ಸೊ ಅವನ್ನುಗಳನ್ನು ಹೊರತುಪಡಿಸಿ ಒಬ್ಬ ಸಹಜ ವ್ಯಕ್ತಿಗೆ ಏನಾದರೂ ಹೃದಯಾಘಾತ ಆಗೈತಪ್ಪ ಅಂತಂದ್ರೆ, ಸೊ ಅವನಲ್ಲಿ ಎಲ್ಲ ನಾರ್ಮಲ್ ಇದ್ದು ಅವನ ಹೃದಯಾಘಾತ ಸ್ಟಾರ್ಟ್ ಆಗೈತಪ್ಪ ಅಂತಂದ್ರೆ, ಸೊ ಅವನಲ್ಲಿ ಏನೋ ಒಂದು ಫೆರಿಟಿನ್ ಲೆವೆಲ್ ಹೆಚ್ಚಾಗಿರ್ಬೋದು ಅಂತ ಅತಿ ಹೆಚ್ಚಿನ ಪ್ರಮಾಣ ಅಥೆರೋಸ್ಕ್ಲೆರೋಸಿಸ್ ಆಗಿ ರಕ್ತನಾಳಗಳಿಗೆ ತೊಂದರೆ ಆಗಿರ್ಬೋದು. ಸೊ ಇಂಥ ಒಂದು ತೊಂದರೆಗಳನ್ನ ನಾವು ದೂರ ಮಾಡೋಕಪ್ಪ ಅಂತಂದ್ರೆ, ಸೊ ರಕ್ತದಾನ ಬಹಳಷ್ಟು ಇಂಪಾರ್ಟೆಂಟ್ ಇರ್ತೈತಿ. ಅದಕ್ಕೆ ನಾವು ರಕ್ತದಾನನ ಗಂಡು ಮಕ್ಕಳಿದ್ರೆ ಪ್ರತಿ 3 ತಿಂಗಳಿಗೊಮ್ಮೆ, ಹೆಣ್ಮಕ್ಳಿದ್ರೆ ಪ್ರತಿ 4 ತಿಂಗಳಿಗೊಮ್ಮೆ ದಯವಿಟ್ಟು ರಕ್ತದಾನ ಮಾಡ್ರಿ ಅಂತ ಯಾಕೆ ಹೇಳ್ತೀವಪ್ಪ ಅಂತಂದ್ರೆ, ಈ ಅನಾವಶ್ಯಕ ಕಬ್ಬಿಣಾಂಶವನ್ನು ಹೊರಗೆ ಹಾಕಲಿಕ್ಕೆ, ಈ ಅನಾವಶ್ಯಕ ಲಿಪಿಡ್ ಕಂಟೆಂಟ್, ಹೈಪರ್ ಲಿಪಿಡಿಮಿ ಅಂತ ಇದನ್ನು ಹೊರಗೆ ಹಾಕಲಿಕ್ಕೆ ನಾವು ನಿಮಗೆ ರಕ್ತದಾನ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಇದು ಬಹಳಷ್ಟು ಆಸೆ ಆಕತ್ತೆ. ಅದಕ್ಕೆ ನಮ್ಮ ಇದರಿಂದ NBTCL SPTCL ಅವರು ಸಹಿತ ಏನು ಹೇಳ್ತಾರಪ್ಪ ಅಂತಂದ್ರೆ, ಬ್ಲಡ್ ಡೊನೇಷನ್ ನಿಯಮಿತವಾಗಿ ಯಾರು ಮಾಡ್ತಾರೆ ಅವರಿಗೆ 80 to 90% ಹೃದಯಾಘಾತವನ್ನು ನಾವು ತಪ್ಪಿಸ್ಬೋದು ಅಂತೇಳಿ ಬಹಳಷ್ಟು ನಾವು ಹೇಳ್ತೇವೆ. ಸೊ ಆರ್ಟಿಕಲ್ ನೀವು ಸ್ಟಡಿ ಮಾಡಿರಿ. ಸೊ ಅದರಲ್ಲಿ 88% ನಾವು ಹೃದಯಾಘಾತವನ್ನು ರಕ್ತದಾನದ ಮುಖಾಂತರ ನಾವು ತಡೆಗಟ್ಟಬಹುದು ಅಂತೇಳಿ ಸುಮಾರು ಆರ್ಟಿಕಲ್ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಆರ್ಟಿಕಲ್ ಹೇಳಿ ನಾವು ಪ್ರತಿಯೊಂದು ರಕ್ತದಾನ ಶಿಬಿರಗಳಲ್ಲಿ ಭಾಷಣ ಮಾಡುವಾಗ ನಾವು ಮೊಟ್ಟ ಮೊದಲೇ ರಕ್ತದಾನ ಮಾಡ್ರಿ ಯಾಕೆ ಹೇಳ್ತೀವಪ್ಪ ಅಂದ್ರೆ, ಈ ಹೃದಯಾಘಾತವನ್ನು ತಪ್ಪಿಸ್ಲಿಕ್ಕೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಫೆರಿಟಿನ್ ಕಂಟೆಂಟ್ ನಮ್ಮ ಬಾಡಿ ಒಳಗೆ ಹೆಚ್ಚಾತಪ್ಪ ಅಂತಂದ್ರೆ, ಈ ಫೆರಿಟಿನ್ ಏನಾಕತಿ ಹೆಚ್ಚಾಗಿ ಕೊನೆಗೆ ನಮ್ಮ ದೇಹದಲ್ಲಿ ಶೇಖರಣೆ ಆಗಿ ಕ್ಯಾನ್ಸರ್ ಬರೋ ಸಂಭವನೂ ಇರ್ತದೆ. ಸೊ ಅಂಥ ಒಂದು ಕ್ಯಾನ್ಸರನ್ನು ತಪ್ಪಿಸ್ಲಿಕ್ಕೆ ಫೆರಿಟಿನ್ ಲೆವೆಲ್ ಕಡಿಮೆ ಆಗಬೇಕು. ಈ ಫೆರಿಟಿನ್ ಲೆವೆಲ್ ಕಡಿಮೆ ಆಗಬೇಕು ಅಂದ್ರೆ ರಕ್ತದಾನ ಒಂದೇ ದಾರಿ. ಸೊ ಅದಕ್ಕೆ ಬಹಳಷ್ಟು ನಮ್ಮ ಮಾಧ್ಯಮಗಳಲ್ಲಿ ನಾವು ನೋಡ್ತೀವಿ. ಏನಾದರೂ ಒಂದು ಈ ಫೆರಿಟಿನ್ ಲೆವೆಲ್ಲು, ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಮಾಡಲಿಕ್ಕೆ ಏನಾದರೂ ರಾಮಬಾಣ ಇದೆಯಾ ಅಂತಂದರೆ ರಕ್ತದಾನ ಒಂದೇ ರಾಮಬಾಣ ಅಂತೇಳಿ ನಾವು ಸಾಕಷ್ಟು ಬಾರಿ ಹೇಳ್ತಾ ಇದ್ದೀವಿ. ನಮ್ಮ ದೇಹದಲ್ಲಿ ಅನಾವಶ್ಯಕ ಶೇಖರಣಾದಂಥ ಈ ಫೆರಿಟಿನ್ ಲೆವೆಲ್, ಅನಾವಶ್ಯಕ ಶೇಖರಣಾದಂಥ ಈ ಕೊಬ್ಬಿನಾಂಶವನ್ನು ಹೊರಗೆ ಹೋಗಿಸ್ಲಿಕ್ಕೆ ಬಹಳಷ್ಟು ಆಸೆ ಆಗುತ್ತೆ. ಸೊ ಅದಕ್ಕೆ ಪ್ರತಿಯೊಬ್ಬರು ಸಹಿತ ರಕ್ತದಾನ ಮಾಡ್ತಾ ತಮ್ಮಲ್ಲಿ ಈ 80% ಹೃದಯಾಘಾತ ತಪ್ಪಿಸ್ಲಿಕ್ಕೆ ಬಹಳಷ್ಟು ಆಸೆ ಆಗ್ತೈತಿ. ದಯವಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಏನಪ್ಪ ಅಂತಂದ್ರೆ, ಈ ಹೃದಯಾಘಾತ ಮತ್ತು ಈ ಅನಾವಶ್ಯಕ ಲಿವರ್ ಡ್ಯಾಮೇಜ್ ಇರ್ಬೋದು, ಬ್ರೈನ್ ಡ್ಯಾಮೇಜ್ ಇರ್ಬೋದು. ಸೊ ಬ್ರೈನ್ ಡ್ಯಾಮೇಜು ನಾನು ನೋಡಿದ್ದೀನಿ. ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದಂಗೆ ಪಾಲಿಸಿಥಿಮಿಯಾ ಕಾಯಿಲೆ ಅಂತ ಹೇಳಿದೆ. ಪಾಲಿಸಿಥಿಮಿಯಾ ನಿಮ್ಗೆ ಹೇಳೋದಪ್ಪ ಅಂದ್ರೆ, ಅವನು ಹಿಮೋಗ್ಲೋಬಿನ್ ಪ್ರಮಾಣ 17 ಗ್ರಾಮ್ ಮೇಲೆ ಹೋದಪ್ಪ ಅಂದ್ರೆ ಅವ್ನು ಪಾಲಿಸಿಥಿಮಿಯಾ ಅಂತೀವಿ. ಬಟ್ ಅಂಥ ಒಂದು ಪಾಲಿಸಿಥಿಮಿಯಾ ಅವ್ನು ಬಾಡಿ ಒಳಗಿತ್ತಪ್ಪ ಅಂತಂದ್ರೆ ಅವನಿಗೆ ಅನಿವಾರ್ಯವಾಗಿ ನಾವು ಥೆರಪ್ಯೂಟಿಕ್ ಫ್ಲೆಬೋಟಮಿ ಮಾಡಬೇಕು. ಫ್ಲೆಬೋಟಮಿ ಅಂದರೆ ಅವನ ರಕ್ತವನ್ನು ನಾವು ತೆಗಿಲೇಬೇಕು. ಸೊ ಆ ತೆಗೆದಂಥ ರಕ್ತವನ್ನು ನಾವು ಇನ್ನೊಂದು ಜೀವಿಗೆ ಹಾಕ್ಲಿಕ್ಕೆ ಬರೋದಿಲ್ಲ, ಅದು ಆಲ್ರೆಡಿ ವೇಸ್ಟೇಜ್ ರಕ್ತ. ಅದಕ್ಕೆ ಈ ಅನಾವಶ್ಯಕ ವೇಸ್ಟೇಜ್ ಮಾಡುವ ಪಾಲಿಸಿಥಿಮಿಯಾ ಮಾಡಿಕೊಂಡು ಕಾಯಿಲೆ ಹಚ್ಕೊಂಡು ರಕ್ತದಾನ ಮಾಡಿ ಅದು ವೇಸ್ಟ್ ಮಾಡುವ ಬದಲಾಗಿ ನಾವು ಸಹಜವಾಗಿದ್ದಾಗ ನಿಯಮಿತವಾಗಿ ರಕ್ತದಾನ ಮಾಡ್ತಾ ಸೊ 3 ಜೀವನೂ ಉಳಿತದೆ, ಜೊತೆಗೆ ನಮ್ಮ ದೇಹನೂ ಆರೋಗ್ಯ ಆಗ್ತದೆ. ಸೊ ಅದಕ್ಕೆ ನಮ್ಮ ಆರೋಗ್ಯ ನಮ್ಮ ಕೈಲಿ ಇರ್ತದೆ. ಅಂಥ ಒಂದು ಆರೋಗ್ಯವನ್ನು ನಾವು ಸದೃಢವಾಗಿ ಇಟ್ಕೋಬೇಕಪ್ಪ ಅಂತಂದ್ರೆ ದಯವಿಟ್ಟು ನಿಯಮಿತವಾಗಿ ರಕ್ತದಾನವನ್ನು ಮಾಡಿರಿ. ಬಹಳಷ್ಟು ಆಸರೆ ಆಕತಿ. ಜೊತೆಗೆ ನಮಗೆ ಪೌಷ್ಟಿಕ ಆಹಾರವನ್ನು, ಮನೆಯಲ್ಲೇ ಮಾಡಿದಂಥ ಊಟವನ್ನು ಮತ್ತು ಯೋಗ ಧ್ಯಾನವನ್ನು ಮಾಡ್ತಾ ನಾವು ಈ ಹೃದಯಾಘಾತವನ್ನು ತಪ್ಪಿಸ್ಲಿಕ್ಕೆ ಬಹಳಷ್ಟು ಆಸರೆ ಆಕತಿ. ಡಾಕ್ಟರ್ ಮಂಜುನಾಥ್ ಅವರು ಹೇಳ್ದಂಗೆ, ಈ ಮುಷ್ಟಿ ಗಾತ್ರದ ಒಂದು ಹೃದಯಕ್ಕೆ ನಾವು 30 ನಿಮಿಷ ಒಂದು ವ್ಯಾಯಾಮ ಮಾಡಬೇಕು, 30 ನಿಮಿಷ ವಾಕಿಂಗ್ ಮಾಡ್ರಿ ಅಂತ ಹೇಳ್ತಾರೆ. ಜೊತೆಗೆ ನಾ ಏನು ಹೇಳ್ತೀನಪ್ಪ ಅಂದ್ರೆ, 30 ನಿಮಿಷದ ವಾಕಿಂಗ್ ಜೊತೆಗೆ 30 ನಿಮಿಷ ನೀವು ರಕ್ತದಾನಕ್ಕೆ ಟೈಮ್ ಕೊಡ್ರಿ. ಸೊ ಅದರಿಂದ ಬಹಳಷ್ಟು ಆಸರೆ ಆಗತ್ತೆ. ನಿಮ್ಮ ಹೃದಯ ರಕ್ತದಾನ ಮಾಡೋದ್ರಿಂದ 2 ಬೆನಿಫಿಟ್. ಒಂದು ಬೇರೆ ಒಂದು ಜೀವ ಉಳಿಸ್ಬೋದು, ತಮ್ಮ ಜೀವನು ತಮ್ಮ ಆರೋಗ್ಯನೂ ಕರೆಕ್ಟಾಗಿ ಇಟ್ಕೋಬಹುದು. ಸೊ ಹೀಗೆ ನಿಯಮಿತ ಮಾಡಿ 18 ವರ್ಷದಿಂದ ಯಾರು ತುಂಬಿರ್ತದೆ 65 ವರ್ಷ ಮಟ್ಟನೂ ಸಹಿತ ಅವರು ರಕ್ತದಾನ ಮಾಡೋದು. 18ರಿಂದ 65 ಅಂತ ಹೇಳ್ತೀವಿ. ಹೀಗಾಗಿ ಇಲ್ಲೇ ಹೆಣ್ಣಾಗಲಿ ಗಂಡಾಗಲಿ ಭೇದವಾಗಿ ಇರೋದಿಲ್ಲ. ಹೆಣ್ಮಕ್ಳು ಸಹಿತ ಇತ್ತೀಚಲಾಗಿ ನೋಡ್ರಿ, ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಲ್ಲಿ ಈ ಇಸ್ಟ್ರೋಜನ್ ಅವರು ಮೆನೋಪಾಸಲ್ ಪೀರಿಯಡ್ ಬರೋ ಮಟ್ಟ ಚಲೋ ಇರ್ತಾರೆ. ಒಮ್ಮೆ ಮೆನೋಪಾಸಲ್ಲಿ ಬಂದಾಗ ಅವ್ರಿಗೆ ಪ್ರೊಜೆಸ್ಟರಾನ್ ಹಾರ್ಮೋನ್ ಸ್ಟಾರ್ಟ್ ಆಗ್ತದೆ. ಅವಾಗ ಅವರಿಗೆ ಅಥೆರೋಸ್ಕ್ಲೆರೋಸಿಸ್ ಆಗುವಂಥ ಚಾನ್ಸ್ ಇರ್ತವೆ. ಸೊ ಅಂದ್ರೆ ಅಥೆರೋಸ್ಕ್ಲೆರೋಸಿಸ್ ಅಂದ್ರೆ ಏನಪ್ಪ ಅಂದ್ರೆ, ಈ ರಕ್ತನಾಳದ ಗೋಡೆಗಳಲ್ಲಿ ಲಿಪಿಡ್ ಕಂಟೆಂಟ್ ಅಂಟಿಗೆ ಅಂತ ಹೋಗ್ತದೆ. ಸೊ ಫಸ್ಟ್ 20% ಇರ್ತದೆ, ಆಮೇಲೆ 40% ಆಗುತ್ತೆ, 60% ಆಗುತ್ತೆ, 80% ಆಗಿ ಪೂರ 100% ಬ್ಲಾಕ್ ಆಗ್ತದೆ ಹಾರ್ಟ್ ಒಳಗೆ. ಸೊ ಹಾರ್ಟ್ ಏನು ಕೇಳ್ತೈತಿ,
ಹಾರ್ಟಲ್ಲಿ ಇರ್ತಕ್ಕಂಥ ರಕ್ತದ ಸಲನೆ 3 ವೆಜಲ್ಸ್ ಇರ್ತಾವೆ, ಟ್ರಿಪಲ್ ವೆಜಲ್ಸ್ ಅಂತೀವಿ. ಒಂದು ರೈಟ್ ಕೊರೋನರಿ, ಲೆಫ್ಟ್ ಕೊರೋನರಿ, ಇನ್ನೊಂದು ಸರ್ಕಂಫ್ಲೆಕ್ಸ್ ಆರ್ಟರಿ ಇರ್ತದೆ. ಈ 3 ರಕ್ತನಾಳಗಳಲ್ಲಿ ಯಾವುದೇ ಒಂದು ಬ್ಲಾಕ್ ಆದರೂ ಸಹಿತ ಆ ಹೃದಯ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ಬ್ಲಾಕ್ ಆಗಲಾರ್ದಂಗೆ ನೋಡ್ಕೊಳ್ಬೇಕಪ್ಪ ಅಂತಂದ್ರೆ, ಅಥೆರೋಸ್ಕ್ಲೆರೋಟಿಕ್ ಪ್ಲಾಕ್ ಅಲ್ಲಿ ಬ್ಲಾಕ್ ಆಗಬಾರ್ದಪ್ಪ ಅಂದ್ರೆ, ಈ ಕೊಲೆಸ್ಟ್ರಾಲನ್ನು ಹೋಗಲಾಡಿಸ್ಬೇಕಪ್ಪ ಅಂದ್ರೆ, ಫ್ಯಾಟಿ ಲೆವೆಲ್ ಹೋಗಲಾಡಿಸ್ಬೇಕಪ್ಪ ಅಂದ್ರೆ ರಕ್ತದಾನ ಬಹಳಷ್ಟು ಇಂಪಾರ್ಟೆಂಟ್, ಬಹಳಷ್ಟು ಅದಾಗ್ತದೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಆರ್ಟಿಕಲ್ಲು ಹೇಳಿದಾವ. ಸೊ ಅದಕ್ಕೆ ಇವೆಲ್ಲವನ್ನು ಮನಗಂಡು ಈ ಹೃದಯಾಘಾತವನ್ನು ನಮ್ಮ ಸಾರ್ವಜನಿಕರು, ನಮ್ಮ ಹಾವೇರಿ ಜಿಲ್ಲೆಯದಿರ್ಬೋದು, ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿರ್ಬೋದು, ಸೊ ನಮ್ಮ ಒಂದು ಅನಿಸಿಕೆ ಮುಖಾಂತರ, ನಮ್ಮ ಒಂದು ಅನುಭವದ ಮುಖಾಂತರ ರಕ್ತದಾನ ಮಾಡಿರಿ, ನಿಮ್ಮ ಹೃದಯವನ್ನು ಚೆನ್ನಾಗಿ ಇಟ್ಕೊಳ್ರಿ, ಜೊತೆಗೆ 4 ಮಂದಿ ಜೀವಗಳನ್ನು ಉಳಿಸ್ರಿ ಅಂತ ಹೇಳ್ತಾ ವಿನಂತಿ ಮಾಡ್ತೀನಿ.